ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸ್ಪೆಷಲಾಗಿ ಮಟನ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಚಿಕನ್ ಕೂಡ ನೀವು ಇದೇ ರೀತಿ ಮಾಡ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೂ ತುಂಬ ಸಿಂಪಲ್ಲಾಗಿ ಉಂಟು. ಹಾಗಾಗಿ ಖಂಡಿತವಾಗಲೂ ನೀವು ಇದನ್ನು ಟ್ರೈ ಮಾಡಿ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು ಹೇಳಿ, ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಇದೆ. ಓಕೆ, ಫಸ್ಟಿಗೆ ಮಟನ್ ಆದ್ದರಿಂದ ನಾನು ಕುಕ್ಕರನ್ನಲ್ಲಿ ತೊಗೊಂಡಿದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದು ಕೂಡ ನೀವು ಇಲ್ಲಿ ಹಾಕ್ಬೋದು. ನಾನಿಲ್ಲಿ 2 ಚಮಚದಷ್ಟು ಆಯಿಲ್ ಹಾಕಿದ್ದೀನಿ. ಫಸ್ಟಿಗೆ 1/4 ಚಮಚದಷ್ಟು ಬಡಿಶೇಪ್ ಹಾಕ್ತಾ ಇದ್ದೀನಿ. ಹಾಗೂ ಸ್ವಲ್ಪ ಗರಂ ಮಸಾಲ, ಇಡೀ ಗರಂ ಮಸಾಲ, ಲವಂಗ, ಚಕ್ಕೆ, ದಾಲ್ಚಿನ್ನಿ ಅದೆಲ್ಲ ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಇದ್ದೀನಿ 2 ನೀರುಳ್ಳಿ, ಉದ್ದನೆ ಕಟ್ ಮಾಡಿ 2 ನೀರುಳ್ಳಿ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನೀರುಳ್ಳಿ ಇಲ್ಲಿ ಬೇಕಿದ್ರೆ ನೀವು ಜಾಸ್ತಿ ಕೂಡ ಹಾಕ್ಬೋದು, ಏನಾಗಲ್ಲ. ಆದರೆ ನೀರುಳ್ಳಿಯಲ್ಲಿ ಚೆನ್ನಾಗಿ ಕೆಂಪಾಗೋವರೆಗೂ ನಾವು ಫ್ರೈ ಮಾಡಲಿಕ್ಕೆ ಉಂಟು. ಓಕೆ, ಇಲ್ಲಿ ನೀರುಳ್ಳಿ ಕೆಂಪಾಗೋವರೆಗೂ ನಾವು ಮಟನಿಗೆ ಸ್ವಲ್ಪ ಮಸಾಲವನ್ನು ಹಾಕೋಣ. ಅದೇನೆಂದರೆ ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಫಸ್ಟಿಗೆ ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿ, ಅಂದರೆ ಕೆಲವರಿಗೆ ಸ್ವಲ್ಪ ಖಾರ ಜಾಸ್ತಿ ಇಷ್ಟ ಇರುತ್ತೆ, ಸ್ವಲ್ಪ ಕಮ್ಮಿ ಇಷ್ಟ ಇರುತ್ತೆ, ಆ ಪ್ರಮಾಣದಲ್ಲಿ ಹಾಕಿ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಗೂ 1/4 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಅರಿಶಿನ ಪೌಡರ್ ಹಾಕಿದ್ದೀನಿ. ಹಾಗೂ 1 ಕಪ್ಪಷ್ಟು ನಾನಿಲ್ಲಿ ಮೊಸರು ಹಾಕ್ತಾಯಿದ್ದೀನಿ. ಮೊಸರಿನ ಪ್ರಮಾಣ ಬೇಕಿದ್ರೆ ನೀವು ಜಾಸ್ತಿ ಮಾಡ್ಬೋದು, ಇದರಿಂದ ಗ್ರೇವಿ ಕೂಡ ಜಾಸ್ತಿ ಆಗುತ್ತೆ. 1 ಕಪ್ಪಷ್ಟು ಪುದೀನ ಹಾಗೂ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಇಲ್ಲಿ ಹಾಕ್ತಾಯಿದ್ದೀನಿ. ಓಕೆ, ಇಷ್ಟನ್ನು ಹಾಕಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ. ಓಕೆ, ಇವಾಗ ನಿಮಗೆ ಇಲ್ಲಿ ಬೇಕಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಬೋದು, ಅಥವಾ ನೀವು ನೀರುಳ್ಳಿ ಫ್ರೈ ಮಾಡುವಾಗ ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಕೂಡ ಹಾಕ್ಬೋದು. 2 ಕೂಡ ನೀವು ಇಲ್ಲಿ ಮಾಡ್ಬೋದು. ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸರಿಯಾಗಿ ಕಿವುಚಿ ಮಿಕ್ಸ್ ಮಾಡಿ. ಅಂದರೆ ಇದರಲ್ಲಿ ನಾವು ಮೊಸರೆಲ್ಲ ಹಾಕಿರ್ತೀವಿ ನೋಡಿ, ಅದೆಲ್ಲ ಗೆಡ್ಡೆ ಬರಬಾರ್ದು. ಕರೆಕ್ಟಾಗಿ ಕ್ರೀಮಿ ರೀತಿ ಬರಬೇಕಾದ್ರೆ ಒಳ್ಳೆ ರೀತಿ ಇದನ್ನು ಕಿವುಚಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಬರಬೇಕಿದು. ನೋಡ್ತಾ ಇದ್ರಲ್ಲ, ಇವಾಗ ನೀರುಳ್ಳಿ ಕೆಂಪಾಗಿದೆಯಾ ನೋಡೋಣ. ಇಲ್ಲಿ ನೋಡ್ಬೋದು ನೀವು, ನೀರುಳ್ಳಿ ಚೆನ್ನಾಗಿ ಕೆಂಪಾಗಿದೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿದ್ವಿ ನೋಡಿ ಮಟನ್, ಅದನ್ನು ಇದಕ್ಕೆ ಹಾಕೋಣ. ಓಕೆ, ಹಾಕಿ ಒಂದು 10 ನಿಮಿಷ ಆದರೂ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಕುಕ್ಕರ್ ಮುಚ್ಚಳ ಮುಚ್ಚೋದಲ್ಲ, ಫಸ್ಟಿಗೆ ಒಂದು 10 ನಿಮಿಷ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡುವಾಗ ನಾನು ಇದಕ್ಕೆ ಏನು ಮಾಡ್ತೀನಿ, 1 ಕಪ್ಪಷ್ಟು ಟೊಮೆಟೊ ಪ್ಯೂರಿ ಕೂಡ ಹಾಕ್ತೀನಿ. ಇದರಿಂದ ಏನಾಗುತ್ತೆ, 2 ಕೂಡ ಒಟ್ಟಿಗೆ ಫ್ರೈ ಆಗುತ್ತೆ, ಟೊಮೆಟೊ ಹಸಿ ವಾಸನೆ ಕೂಡ ಹೋಗುತ್ತೆ. ಇಲ್ಲಿ ಟೊಮೆಟೊ ಪ್ಯೂರಿ ಆಪ್ಷನಲ್, ನಿಮಗೆ ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಅದರ ಬದಲು ನೀವು ಲೆಮನ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ನಾನು ಫ್ರೈ ಮಾಡಿದ್ದೀನಿ. ಮಸಾಲ ನೋಡ್ಬೋದು ನೀವು, ಒಳ್ಳೆ ರೀತಿ ಕುದೀತಾ ಉಂಟು. ಇವಾಗ ಇದು ಫ್ರೈ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸೋಣ. ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಇದು ಇವಾಗ ರೆಡಿ ಆಗಿದೆ. ಇನ್ನು ಮಟನ್ ಬೇಯಬೇಕು ಅಷ್ಟೇ. ಹಾಗಾಗಿ ಮುಚ್ಚಳವನ್ನು ಮುಚ್ಚೋಣ ಹಾಗೂ ಒಂದು 4ರಿಂದ 5 ವಿಸಿಲ್ ತೆಗೆಯೋಣ ಇಲ್ಲಿ. ಓಕೆ, ಇವಾಗ ಪ್ರೆಷರೆಲ್ಲ ಹೋಗಿದೆ. 4ರಿಂದ 5 ವಿಸಿಲ್ ನಾನು ತೆಗೆದಿದ್ದೀನಿ. ಇವಾಗ ಮಟನ್ ನೋಡೋಣ. ನಾನಿದಕ್ಕೆ ಬಿರಿಯಾನಿ ಎಲೆಯನ್ನು ಹಾಕಿದ್ದೆ ಮಧ್ಯದಲ್ಲಿ. ಓಕೆ, ನೋಡಿ ಇವಾಗ ನೋಡಿ, ನಿಮಗೆ ಹೀಗೇ ಬೇಕಿದ್ರೆ ಹೀಗೆ ಇಡ್ಬೋದು, ಅಥವಾ ಇದಕ್ಕಿಂತ ಸ್ವಲ್ಪ ಡ್ರೈ ಬೇಕಂತಾದರೆ ಸ್ವಲ್ಪ ಹೊತ್ತು ಗ್ಯಾಸಲ್ಲಿ ನೀವು ಇಟ್ಟರೆ ಡ್ರೈ ಆಗುತ್ತೆ. ಅಥವಾ ನಿಮಗೆ ಸಾರು ರೀತಿ ಬೇಕಂತಾದರೆ ಇದಕ್ಕೆ ಕೊಕೊನಟ್ ಮಿಲ್ಕ್ ಇದೆ ನೋಡಿ, ಅಂದರೆ ತೆಂಗಿನ ಹಾಲಿದೆ ನೋಡಿ, ಅದನ್ನು ಹಾಕಿ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ 3 ವಿಧದಲ್ಲಿ ಕೂಡ ನೀವು ಮಾಡ್ಬೋದು ಇದನ್ನು. ನಾನಂತೂ ಹೀಗೇ ಇಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ, ಸಿಂಪಲ್ ಹಾಗೂ ಟೇಸ್ಟಿ. ಖಂಡಿತ ಎಲ್ಲರೂ ಕೂಡ ಮನೆಯಲ್ಲಿ ಇದನ್ನು ಇಷ್ಟಪಡ್ತಾರೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ನಾನಿಲ್ಲಿ ಅರ್ಧ ಕೆಜಿಗೆ ಆಗುವಷ್ಟು ನಿಮಗೆ ತೋರಿಸಿದ್ದೀನಿ. ಮಸಾಲ ಜಾಸ್ತಿ ಮಾಡೋರಾದರೆ ಸ್ವಲ್ಪ ಜಾಸ್ತಿ ಪ್ರಮಾಣ ಹಾಕಿದರೆ ಆಯಿತು, ನೀವು ಅಷ್ಟೇ. ಓಕೆ, ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಇದು ನನ್ನ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್.